ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ಶುರು ಮಾಡಿದ ಪಂಚರತ್ನ ರಥಯಾತ್ರೆ ಅದೇ ಸನ್ನಿಧಾನದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸಮಾವೇಶ ನಡೆದಿದೆ. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಸೇರಿದ್ದ ಲಕ್ಷಾಂತರ ಕಾರ್ಯಕರ್ತರು ಅಭಿಮಾನಿಗಳ ಜಯದ ಘೋಷಣೆ ನಡುವೆ ಪಂಚರತ್ನ ರಥಯಾತ್ರೆ ಸಂಪನ್ನಗೊಂಡಿತ್ತು. ಭದ್ರಕೋಟೆಯಲ್ಲೇ ಆರ್ಭಟಿಸಿದ ದಳಪತಿಗಳಿಗೆ ಮತ್ತಷ್ಟು ಬಲ ಹೆಚ್ಚಿಸಿದೆ. ಜೆಡಿಎಸ್ ವರಿಷ್ಠ ನಾಡಿನ ಮಣ್ಣಿನ ಮಗ ಎಚ್ಡಿಡಿ ಪವಾರ್ ಜನಸಾಗರಕ್ಕೆ ನಮನ, ಗಟ್ಟಿ ಧ್ವನಿಯಲ್ಲಿ ಗುಡುಗಿದ ಗೌಡ್ರು. ಭಗವಂತನ ಆಟ ಮತ್ತು ನಿಮ್ಮ ಶಕ್ತಿಯ ಒಟ್ಟುಗೂಡಿರುವುದು ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ದೊಡ್ಡ ಸಾಧನೆ ಮಾಡಲಿದೆ. ಕರ್ನಾಟಕ ಕಂಡ ಆದರ್ಶ ರಾಜಕಾರಣಿ, ನಾಡಿಗಾಗಿ ನಾಡಿನ ರೈತರಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಜನಮೆಚ್ಚಿದ ನಾಯಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಇವರಿಗೆ ವಯಸ್ಸು 89 ಆಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆ ಇದೆ. ಆದರೆ ರಾಜಕಾರಣದಿಂದ ಮಾತ್ರ ದೂರ ಉಳಿದಿಲ್ಲ. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಸಬೇಕು, ಇದರಿಂದ ನಾಡಿನ ಅಭಿವೃದ್ಧಿಗಾಗಿ ಇಂದಿಗೂ ದೇವೇಗೌಡರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಪಂಚರತ್ನ ರಥಯಾತ್ರೆ ಸಮಾವೇಶದಲ್ಲಿ ಭಾಗಿಯಾದ ಎಚ್.ಡಿ. ದೇವೇಗೌಡರು ನೆರೆದಿದ್ದ ಜನರನ್ನ ಕಂಡು ಸಂತಸಗೊಂಡ್ರು. ಏರುಪೇರುವಾಗಿತ್ತು. ಇಂದು ನಿಮ್ಮ ಮುಂದೆ ನಿಲ್ಲುವ ಶಕ್ತಿ ಇರುತ್ತದೋ ಇಲ್ಲವೋ ನಿಮ್ಮನ್ನು ನೋಡಿ ಕಣ್ತುಂಬಿಕೊಳ್ಳಲು ಆ ಭಗವಂತ ಅನುಗ್ರಹ ಮಾಡುತ್ತಾನೋ ಇಲ್ಲವೋ ಎಂಬ ಆತಂಕ ನನ್ನಲ್ಲಿ ಇತ್ತು. ಆದರೆ ಆ ಪರಮಾತ್ಮ ನನಗೆ ತಕ್ಕ ಮಟ್ಟಿಗೆ ಚೇತರಿಕೆ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ ಎಂದರೆ ಅದರ ಹಿಂದೆ ಅವನದು ಏನೋ ದೊಡ್ಡ ಆಟವಿದೆ ಎಂದು ನಂಬಿದ್ದೇನೆ. ನಾನು ಅವನ ಆಟದ ಭಾಗ, ನೀವು ನನ್ನ ಶಕ್ತಿಯ ಭಾಗ. ಈ ಭಗವಂತನ ಆಟ ಮತ್ತು ನಿಮ್ಮ ಶಕ್ತಿಯ ಒಟ್ಟುಗೂಡಿರುವುದು ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ದೊಡ್ಡ ಸಾಧನೆ. ಪಂಚರತ್ನ ಸಮಾವೇಶಕ್ಕೆ ಬಂದಿದ್ದ ಜನಸಾಗರಕ್ಕೆ ಕೈಮುಗಿಯಲು ದೇವೇಗೌಡರು ಮುಂದಾದ್ರು. ಗಾಲಿ ಕುರ್ಚಿಯಲ್ಲಿ ಕುಳಿತು ಸಂಚರಿಸಿ ನೆರೆದಿದ್ದ ಪಕ್ಷದ ಕಾರ್ಯಕರ್ತರು ಮತ್ತು ಜನತೆಗೆ ಕೈಮುಗಿದ್ರು. ಈ ವೇಳೆ ದೇವೇಗೌಡರು ಭಾವ ಪರವಶವಾಗಿದ್ದು ಕಂಡುಬಂತು. ಇಷ್ಟು ವರ್ಷಗಳ ನಂತರವೂ ಸ್ಮರಿಸುತ್ತಿದ್ದಾರೆ ಎಂಬುದು ನನಗೆ ನನ್ನ ಮೇಲೆ ಈಚೆಗೆ ಬಂದ ಗ್ರಂಥದಿಂದ ತಿಳಿಯಿತು. ನಾನು ಬಸವಣ್ಣ, ಕೆಂಪೇಗೌಡ, ನಾಗುಡಿ ಕೃಷ್ಣರಾಜ ಒಡೆಯರು, ಚರಂ ವಿಶ್ವೇಶ್ವರಯ್ಯ, ಟಿಪ್ಪು ಸುಲ್ತಾನ್, ಕನಕದಾಸ, ಪುರಂದರದಾಸ, ಕುವೆಂಪು ಮತ್ತು ಹಲವು ಮಹನೀಯರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ಜಗತ್ತಿನ ಏಳಿಗೆಗಾಗಿ ಒಂದು ಸಣ್ಣ ದೀಪ ಹಚ್ಚಿದೆ ಎಂಬ ಸಮಾಧಾನ ಇದೆ. ನಾನು ಕೆಡುಕು ಮಾಡಿಲ್ಲ, ಕರ್ನಾಟಕ ಅಗವ ತರುವ ಕೆಲಸ ಎಂದೂ ಮಾಡಿಲ್ಲ ಎಂದು ನನ್ನ ಜನರಾದ ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮನ್ನು ನಂಬಿ, ನಮ್ಮ ಪಕ್ಷವನ್ನು ನಂಬಿ ಮತ್ತು ನಮ್ಮ ದುಡಿಮೆಯನ್ನು ನಂಬಿ ಒಂದಷ್ಟು ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮಾಜಿ ಪ್ರಧಾನಿ ದೇವೇಗೌಡರು ಈ ಬಾರಿ ಎಲೆಕ್ಷನ್ನಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಗೆಲ್ಲುತ್ತೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಗಟ್ಟಿ ಧ್ವನಿಯಲ್ಲಿ ಗುಡುಗಿದ್ದಾರೆ. ಈ ವಯಸ್ಸಿನಲ್ಲೂ ದೇವೇಗೌಡರು ನಾಡಿನ ಸೇವೆಗಾಗಿ, ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿರೋದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ಯುವಕರೇ ನಾಚುವಂತೆ ಸಕ್ರಿಯ ರಾಜಕಾರಣದಲ್ಲಿದ್ದು ಪಕ್ಷದ ನಾಯಕರಿಗೆ ಮಾರ್ಗದರ್ಶನ ನೀಡ್ತಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರ